ಚಿಂತಾಮಣಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ದಾರುಣ ಘಟನೆ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಕುಟುಂಬ ಯೋಜನೆ ಶಸ್ತ್ರಚಿಕಿತ್ಸೆಗೆಂದು ಆಸ್ಪತ್ರೆಗೆ ದಾಖಲಾಗಿದ್ದ 23 ವರ್ಷದ ನರ್ಮದಾ ಎಂಬ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇದಷ್ಟೇ ಅಲ್ಲ, ತಾಯಿಯ ಸಾವಿನ ಆಘಾತದ ನಡುವೆ ಕೇವಲ 2 ತಿಂಗಳ ಮಗು ಕೂಡ ಪ್ರಾಣ ಕಳೆದುಕೊಂಡಿದೆ. ಈ ಸಾವುಗಳಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಮೃತರ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಶಸ್ತ್ರಚಿಕಿತ್ಸೆ ವೇಳೆ ವೈದ್ಯರು ಕರುಳನ್ನ ಕಟ್ ಮಾಡಿದ್ದು, ಬಳಿಕ ಅದನ್ನ ಮುಚ್ಚಿಡಲು ಯತ್ನಿಸಲಾಗಿದೆ ಎಂದು ಮೃತೆಯ ಸಹೋದರ ನರಸಿಂಹಮೂರ್ತಿ ಆರೋಪಿಸಿದ್ದಾರೆ. ಆಪರೇಷನ್ ಬಳಿಕ ನರ್ಮದಾ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಕಾಣದಿದ್ದರೂ ಸುಮಾರು 17ರಿಂದ 18 ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಇರಿಸಿಕೊಂಡು ಸರಿಯಾದ ಚಿಕಿತ್ಸೆ ನೀಡಲಿಲ್ಲ ಎಂದು ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ತಾಯಿಗೆ ಆರೋಗ್ಯ ಸಮಸ್ಯೆ ಹೆಚ್ಚಾದ ಪರಿಣಾಮ 2 ತಿಂಗಳ ಮಗುವಿಗೂ ಸರಿಯಾದ ಪೋಷಣೆ ಸಿಗದೆ ಮಗು ಸಾವನ್ನಪ್ಪಿದೆ ಎಂಬುದು ಕುಟುಂಬಸ್ಥರ ಆರೋಪ. ಘಟನೆಗೆ ಕಾರಣರಾದ ವೈದ್ಯೆ ಡಾಕ್ಟರ್ ವಾಣಿ ರೆಡ್ಡಿ ಹಾಗೂ ಸಂಬಂಧಪಟ್ಟ ಸಿಬ್ಬಂದಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಜೊತೆಗೆ ಲೋಕಾಯುಕ್ತ ತನಿಖೆ ನಡೆಸಬೇಕು ಎಂದು ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಇದೀಗ ಪ್ರಕರಣದ ಕುರಿತು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಹೇಶ್ ಸ್ಪಷ್ಟನೆ ನೀಡಿದ್ದಾರೆ. ಶಸ್ತ್ರಚಿಕಿತ್ಸೆ ವೇಳೆ ಕರುಳಿಗೆ ಗಾಯವಾಗಿರುವುದು ನಿಜ. ನಂತರ ಹಿರಿಯ ಶಸ್ತ್ರಚಿಕಿತ್ಸಕರಿಂದ ಚಿಕಿತ್ಸೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಲೋಕಾಯುಕ್ತ, ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯಿಂದ 3 ಹಂತದ ತನಿಖೆಗಳು ನಡೆಯುತ್ತಿವೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ತಾಯಿ ಮತ್ತು ಮಗುವಿನ ಸಾವಿನಿಂದ ಕುಟುಂಬ ಕಂಗಾಲಾಗಿದ್ದು, ಬಡವರ ಜೀವಕ್ಕೆ ಬೆಲೆ ಇಲ್ಲವೇ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಇಲ್ಲಿ ತ್ರಿವೇಣಿ ಸಿಸ್ಟರ್ ಅಂತ ಇರ್ತಾರೆ. ತ್ರಿವೇಣಿ ಸಿಸ್ಟರ್ ಅವರು ಡಾಕ್ಟರ್ ಅವರು ಮಾತಾಡಬೇಕಾದ್ರೆ ನರಸಿಂಹಮೂರ್ತಿ ಅಣ್ಣ ನಮ್ಗೆ ಬೇಕಾದವರು ಬನ್ನಿ ಮೇಡಮ್ ಅವರೇ, ನಾರ್ಮಲ್ ಡೆಲಿವರಿ ಆಗುತ್ತೆ ಮಾಡಬೇಕು ಅಂತಂದಾಗ ನೀವು ಹಂಗೆಲ್ಲ ಸಿಗಬಾರ್ದು, ನೀವು ಬರಬಾರ್ದು, ಮಗು ಅಡ್ಡ ತಿರುಗಿದೆ ಅಂತೇಳಿ ಬೇರೆ ಕಡೆ ಕಳಿಸ್ಬೇಕು, ಸೀರಿಯಸ್ ಇದೆ ಅಂತೇಳಿ ಅಂತ ಕಾಲೋನಿಯವರು ದುಡ್ಡು ಕೊಡಲ್ಲ ಅಂತ ಮಾತಾಡಿರುವಂತ ವಿಡಿಯೋ ಸಹ ನಮ್ಮಲ್ಲಿದೆ. ಅದು ನಮ್ಮ ಡಾಕ್ಟರ್ ಸಂತೋಷ್ ಸರ್ ಅವರು ಸಹ ನೋಡಿದ್ದಾರೆ, ಹಲವಾರು ಜನ ನೋಡಿದ್ದಾರೆ. ಸಂತೋಷ್ ಸರ್ ಜೊತೆ ಅವ್ರ ಸ್ಟಾಫ್ 3-4 ಜನ ನೋಡಿದ್ದಾರೆ. ಇಂಥ ಡಾಕ್ಟರ್ಗಳೆಲ್ಲ ಇದ್ದಾರೆ ಸರ್. ಇಲ್ಲಿ ದಯವಿಟ್ಟು ಇವೆಲ್ಲಾನು ಕಾನೂನುಬದ್ಧವಾಗಿ ಗಮನಿಸಿ ನಮ್ಮ ಸ್ನೇಹಿತರು ಹೇಳಿದಂಗೆ ಇವ್ರಿಗೆಲ್ಲ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಸರ್. ಚಿಂತಾಮಣಿ ಸಾರ್ವಜನಿಕ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈಗ 60 ಬೆಡ್ ಇತ್ತು. 60 ಬೆಡ್ಡಿಂದ ಈಗ 100 ಬೆಡ್ ಹೆಚ್ಚುವರಿ ಕೂಡ ಆಗಿದೆ. ಒಂದು, ಈ ಭಾಗದಲ್ಲಿರ್ತಕ್ಕಂಥ ಬಹುತೇಕ ಕೂಲಿ ಕಾರ್ಮಿಕರಿರ್ಬೋದು, ಬಡವರಿರ್ಬೋದು, ಬರ್ತಕ್ಕಂಥವ್ರು ಅವರೇ. ಇವತ್ತು ತಿಂಗಳಿಗೆ 200ರಿಂದ 220 ಡೆಲಿವರಿಗಳಾಗ್ತಾ ಇದೆ. 220 ಡೆಲಿವರಿಯಲ್ಲಿ ಶೇಕಡ 48% ಮಾತ್ರ ಸಿಸೇರಿಯನ್ ಆಗ್ತಾ ಇದೆ. ಮೊದಲು 60% ಇತ್ತು. ಈಗೆಲ್ಲನೂ ಕೂಡ ಅಂತ ಒಂದೇ ದಿನ ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡ್ತಾ ಇದ್ದಾರೆ. ಈಗ ತಾವು ಖಾಸಗಿ ಹಾಸ್ಪಿಟ್ಲದ್ದು ಕಂಪ್ಲೇಂಟ್ ಹೇಳಿದರೆ ಏನೇನು ಕಂಪ್ಲೇಂಟ್ ಇದೆ ಅದು ಅಂತವ್ರಿಗೆ ನಾವು ಕ್ರಮ ತಗೊಳ್ತಕ್ಕಂಥದ್ದಾಗ್ತದೆ. ಅದು ನ್ಯಾಯಾಂಗ ತನಿಖೆನೂ ಕೂಡ ಸೈಮಲ್ಟೇನಿಯಸ್ ನಡೀತಾ ಇದೆ. ಈಗ ಬಹುತೇಕ ಸಾರ್ವಜನಿಕ ಹಾಸ್ಪಿಟಲ್ ಈಗ 100 ಬೆಡ್ ಇದೆ, ಅದನ್ನು 150 ಮತ್ತು 200 ಒಟ್ಟು ಈಗ 300 ಬೆಡ್ ಹಾಸ್ಪಿಟಲ್ ಹೆಚ್ಚುವರಿ ಕೂಡ ಮಾಡ್ತಾ ಇದೆ. ಅದು ಸಂಬಂಧಪಟ್ಟಂಗೆ ಮಾನವ ಸಂಪನ್ಮೂಲ ಇರ್ಬೋದು, ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರು ಅವರು ಕೂಡ ಈ ಒಂದು ಹಾಸ್ಪಿಟಲ್ ಅಭಿವೃದ್ಧಿ ಮಾಡೋಕ್ಕೆ ಅವರು ಕೂಡ ಸರ್ಕಾರದ ಮಟ್ಟದಲ್ಲಿ ಎಫರ್ಟ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ರೀತಿ ಏನಾಗಿದೆ ಅದು ಮುಂದೆ ಯಾರಿಗೂ ಕೂಡ ಆಗದಂಗೆ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ.